ಇಲ್ಲಿ ಈ ಥರ ಒಂದು ಪಿಕ್ಚರ್ ಕೊಟ್ಬಿಟ್ಟು ಇದರಲ್ಲಿ ಈ ಆ್ಯಂಗಲ್ ಎಷ್ಟು ಅಂತ ಕೇಳೋರು. ಫಸ್ಟು ಇಲ್ಲಿಂದ ಮಾಡ್ತಾ ಬರಬೇಕು. ಇದು ಕ್ವಾಡ್ರಿಲ್ಯಾಟರಲ್ಲಿ ಎಲ್ಲ ಆ್ಯಂಗಲ್ ಸೇರಿಸಿದ್ರೆ 360 ಡಿಗ್ರಿ ಆಯ್ತದ. 360 ಮೈನಸ್ ಇದೊಂದು ಕಂಡುಹಿಡಿಬೇಕು ಅಂದರೆ ಈ 3 ಕಳಿಬೇಕು 360ರಲ್ಲಿ. 360 ಮೈನಸ್ 90 ಮೈನಸ್ 90 ಮೈನಸ್ 60 ಅಂತ ಮಾಡಬೇಕು. ಇವಾಗ ಎಷ್ಟಾಯಿತು? 360 ಮೈನಸ್ 90 180 ಮೈನಸ್ 60 240. 360 ಮೈನಸ್ 240 ಅಂದರೆ 120 ಡಿಗ್ರಿ. ಇದು 120 ಆಯ್ತದ. ಇದು 120 ಆದಮೇಲೆ ಇದು 120 ಡಿಗ್ರಿ ಆಗಿರ್ತದೆ. ಯಾಕಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಗಳು ಅದೆರಡು ಲೈನು ಹೊಡೆದಾಗ ಬರೋ ಆಪೋಸಿಟ್ ಆ್ಯಂಗಲ್ಗಳು ವರ್ಟಿಕಲಿ ಆಪೋಸಿಟ್ ಆ್ಯಂಗಲು. ಇದು 120 ಆಗಿರ್ತದೆ. ಆಮೇಲೆ ಇಲ್ಲಿ ಕೊಟ್ಟಿರೋದೇನಿದು ಐಸಾಸ್ಲೆಸ್ ಟ್ರಯಾಂಗಲ್ ಅಂತ. ಈ ಸೈಡು ಈಕ್ವಲ್ ಆಗಿರೋದ್ರಿಂದ ಈ ಆ್ಯಂಗಲ್ಲು ಈಕ್ವಲ್ ಆಗಿರ್ತದೆ. ಅಲ್ಲಿಗೆ 120 ತೆಗೆದ್ರೆ ಎಷ್ಟಾಯಿತು? 180ರಲ್ಲಿ ಇನ್ನು ಎಷ್ಟು? 60 ಉಳೀತು. ಇನ್ನು 60ರಲ್ಲಿ ಅದು ಎರಡು ಸಮವಾಗಿರ್ತದೆ. ಅಲ್ಲಿಗೆ ಎರಡು ಸಮವಾಗಿರೋದು ಅಂದರೆ 60 ಆಗಬೇಕು. ಅದು ಎರಡು ಸೇರಿಸಿದ್ರೆ ಅಲ್ಲಿಗೆ ಇದು 30 ಡಿಗ್ರಿ ಇರ್ತದೆ ಎರಡೂ. ಇದು 30 ಡಿಗ್ರಿ ಆದರೆ ವೈ ಅನ್ನೋದು 30 ಡಿಗ್ರಿ 180 ಡಿಗ್ರಿ ಆಗಬೇಕು. ಯಾಕಂದರೆ ಆ್ಯಂಗಲ್ ಆನ್ ಸ್ಟ್ರೈಟ್ ಲೈನ್ ಅದು. ಅಲ್ಲಿಗೆ ವೈ ಪ್ಲಸ್ 30 ಅನ್ನೋದು 180. ಅದೇ ಥರ 30 ಕಡೆ ಹೋದರೆ ವೈ ಈಕ್ವಲ್ ಟು 180 ಮೈನಸ್ 30 ಎಷ್ಟಾಯಿತು? 150 ಡಿಗ್ರಿ. ಅದು ವೈ ವ್ಯಾಲ್ಯೂ ಎಷ್ಟು ಅಂದರೆ 150 ಡಿಗ್ರಿ ವೈ ವ್ಯಾಲ್ಯೂ ಈಕ್ವಲ್ ಟು. ಬಾಯ್.